ಸರ್ ಹೇಳಿ. ಏನಂದರೆ ಈಗ ಪ್ರೆಗ್ನೆಂಟರಿಗೆ ಬೇರೆ ಇದಕ್ಕೆ ಬೇರೆ ಕೌಂಟ್ರ್ ಮಾಡಬೇಕು ಸರ್. ಎಷ್ಟೊತ್ತಂದು ನಿಲ್ಲಕ್ಕಾಗಲ್ಲ ಸರ್. ತುಂಬ ಸೀರಿಯಸ್ ಇರ್ತಾರೆ, ಆದರೂ ಅವರು ಬಿಡಲ್ಲ ತಳ್ತಾರೆ ಇರ್ತಾರೆ. ಇಲ್ಲಿ ಅವ್ರು ಬೀಳೋದು ಉಂಟು ಇಲ್ಲಿ. ಹಂಗಾಗಿ ಕೌಂಟ್ರ್ ಬೇರೆ ಬೇರೆ ಮಾಡಿಕೊಟ್ರೆ ಒಳ್ಳೇದು ಅಂತ ನಾನು ಇದು ಏನಾಗ್ತಿದೆ ಸಮಸ್ಯೆ ಅಂದರೆ ತುಂಬ ಹೊತ್ತಿಂದ ನಿಲ್ಬೇಕು ಸರ್. ಎಲ್ಲ ಆ ಕೌಂಟ್ರಿಗೆ ಹೋದ್ರೆ ಇಲ್ಲಿಗೆ ಹೋಗಿ ಅಂತಾರೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಅಂತಾರೆ. 9 ಗಂಟೆಯಿಂದ ಬಂದು ನಿಂತ್ರು ಇಲ್ಲಿ 12 ಗಂಟೆ ತನಕ ನಿಲ್ಬೇಕು ಸರ್. ನಿಂತ್ಕೊಂಡೇ ಇರ್ಬೇಕು. ಇಲ್ಲಿ ಕೌಂಟ್ರಲ್ಲಿ ಬೇಗ ಆಗಲ್ಲ ಚೀಟಿ ಇದೆಲ್ಲ ಕೊಡೋಕ್ಕೆ. ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಸರ್. ಹಾಂ ಸಿಗುತ್ತೆ, ಸ್ವಲ್ಪ ಸಿಗುತ್ತೆ ಸರ್. ಸ್ವಲ್ಪ ಹೊರಗಡೆ ಬರ್ಕೊಡ್ತಾರೆ. ಹಂಗಾಗಿ ಚೆನ್ನಾಗಿದೆ. ಇಲ್ಲೇ ಮಾಡಿಸ್ತೀವಿ ಮೇಡಮ್. ಹಾಂ ಮಾಡ್ತೀವಿ. ಅದೇನೋ ಮಕ್ಕಳಿಗೆಲ್ಲ ದುಡ್ಡು ಕೊಡಬೇಕು ಅಂದರೆ ಗಂಡು ಮಕ್ಕಳಿಗೆ 2,000 ನೀವೇನಾರು ಕೊಟ್ಟರಾ? ಇಲ್ಲ ಸರ್, ನಾನು ಏನು ಕೊಟ್ಟಿಲ್ಲ. ನಾವು ಅಮೌಂಟ್ ಏನೂ ಕೊಟ್ಟಿಲ್ಲ. ಆದರೆ ಕೌಂಟ್ರಲ್ಲಿ ನಿಲ್ಲೋದೇ ತೊಂದರೆ ಆಗ್ತಾ ಇದೆ. ಕೌಂಟ್ರ್ ಬೇರೆ ಬೇರೆ ಮಾಡಿದರೆ ಒಳ್ಳೆಯದು ಸರ್. ಸ್ವಲ್ಪ ಜನಗಳಿಗೆ ತೊಂದರೆ ಆಗ್ತಾಯಿದೆ ಸರ್ ನಿಲ್ಲಕ್ಕೆ. ಮತ್ತು ಪ್ರೆಗ್ನೆನ್ಸರಿಗೆ ನಿಲ್ಲಕ್ಕೆ ತುಂಬ ತೊಂದರೆ ಆಗ್ತಿದೆ. ತುಂಬ ಹೊತ್ತಿಂದ ಊಟ ಮಾಡ್ದೇ ಬಂದು ನಿಲ್ತಾರೆ. ಅವರಿಗೆ ಇಲ್ಲಿ ನಿಲ್ಲೋದು ನೀರು ಕುಡಿಯೋಕ್ಕೂ ಕಷ್ಟ. ಎದ್ದು ಆ ಕಡೆ ಹೋದರೆ ಎಲ್ಲಿ ಇನ್ನೊಬ್ರು ಬಂದು ನಿಲ್ತಾರೆ ಅನ್ನೋ ತೊಂದರೆ ಜಾಸ್ತಿ ಇದೆ. ಪವನ. ನಾನು ಸಾಕಷ್ಟು ತಾಯಂದಿರ ಹತ್ರ ಮಾತಾಡಿದ್ದೀನಿ. ಸ್ಪೆಷಲಿ ಡಿಲಿವರಿ ವಾರ್ಡ್ಗಳಲ್ಲಿ, ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಮಕ್ಕಳು ಹುಟ್ಟಿದಾಗ ದುಡ್ಡು ಕೇಳೋದು ಸಹಜ ಅನ್ನೋ ಒಂದು ಯಾವಾಗಲೂ ನಾವು ಕೇಳ್ಪಡ್ತೀವಿ. ಸೊ ಹಾಗಾಗಿ ನಾನು ಪ್ರತಿಯೊಂದು ಪೇಷಂಟ್ ಹತ್ರ ಮಾತಾಡ್ತೀನಿ. ಮಗು ತಂದು ಕೊಟ್ಟಾಗ ದುಡ್ಡು ತಗೊಳ್ತಾರ. ಒಳಗಡೆ ಎಲ್ಲ ಪೇಷಂಟ್ಸು ನನಗೆ ಹೇಳಿದ್ದು, ಮೇಡಮ್ ನಾವು ಯಾರೂ ದುಡ್ಡು ಕೊಡಲಿಲ್ಲ ಅಂತ. ಬಟ್ ಆಚೆ ಕಡೆ ಒಂದಷ್ಟು ಜನ ಹೇಳಿದ್ರು, ಮೇಡಮ್ 2,500 ಗಂಡು ಮಗುಗೆ, 1,500 ಹೆಣ್ಣು ಮಗುಗೆ ಅಂತ. ಬಟ್ ನಾನು ಇಲ್ಲಿ ಪೇಷಂಟ್ಸ್ನ ಕೇಳಿದಾಗ ಯಾರೂ ಹೇಳಲಿಲ್ಲ. ಆಮೇಲೆ ಎರಡನೇದು, ಪೇಷಂಟ್ಸ್ಗೆ ನಾನು ಡಾಕ್ಟ್ರ್ ಹೇಗೆ ನೋಡ್ಕೊಳ್ತಾರೆ, ಡಾಕ್ಟ್ರುಗಳು ನೋಡೋದ್ರಲ್ಲಿ ಯಾವುದೇ ಥರ ಅವರು ಕಂಪ್ಲೇಂಟ್ ಮಾಡಲಿಲ್ಲ. ಬಟ್ ಇಲ್ಲಿ ಆಚೆ ಕಡೆ ಆ ಕ್ಯೂ ನೋಡಿದ್ದೀನಲ್ಲ, ಅದು ಭಾಳ ದುರಂತ. 9 ತಿಂಗಳು, 7 ತಿಂಗಳು, 8 ತಿಂಗಳು ಗರ್ಭಿಣಿಯರು, ತಾಯಂದಿರು, ಮಕ್ಕಳನ್ನ ಎತ್ಕೊಂಡಿರೋರು ಆ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಕ್ಯೂವಲ್ಲಿ ನಿಂತಿದ್ದಾರೆ. ಅದು ತುಂಬ ದುರಂತ. ಅದು ಆಗಬಾರ್ದು. ಇಟ್ ಶುಡ್ ನಾಟ್ ಹ್ಯಾಪನ್. ಆ್ಯಕ್ಚುಲಿ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ನೀವು 3 ಅಲ್ಲ 10 ಕೌಂಟ್ರ್ ಮಾಡಿ, ಬಟ್ ಆ ದುಸ್ಥಿತಿಯಲ್ಲಿ ಬರಬಾರ್ದು. ಯಾಕೆಂದರೆ ಅದು ನೋಡಿದಾಗ ಎಷ್ಟು ಪೆಥೆಟಿಕ್ ಅನ್ನಿಸ್ತಾ ಇತ್ತು ನನಗೆ. ಇವತ್ತು ಹೇಳಿದ್ದೀನಿ ನಾಳೆ ನಾನು DC ಆಫೀಸಲ್ಲಿ ರಿವ್ಯೂ ತೊಗೊಳಕ್ಕೆ ಮುಂಚೆ ಕೌಂಟ್ರ್ಸ್ ಆಗಬೇಕು. 3 ಅಲ್ಲ 5 ಮಾಡಿ, ಬಟ್ ಆ ವ್ಯವಸ್ಥೆಗೆ ಬರಬಾರ್ದು. ಆ್ಯಂಡ್ ಇನ್ನು ಮುಂದೆ ಹಂಗೆ ನಡಿಕೂಡ್ದು. ಅದು ಭಾಳ ಅದು ಒಂದು ದುರಂತ ಅದು. ಯಾಕೆಂದರೆ ಗರ್ಭಿಣಿ 4 ತಾಸು ಲೈನಲ್ಲಿ ನಿಂತ್ಕೊಂಡು ಒಂದು ಚೀಟಿಗೆ ನಿಂತ್ಕೋಬೇಕು ಅಂದರೆ ವಾಟ್ ಈಸ್ ದಿಸ್? ಇಟ್ ಈಸ್ ನಾಟ್ ರೈಟ್. ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಇದಕ್ಕಿಂತ ಮುಂಚೆ ಲೋಕಾಯುಕ್ತರು ಬಂದಿದ್ರು, ಅವತ್ತು ಕೂಡ ಇದನ್ನೇ ಹೇಳಿದ್ರು. ಆದರೆ ಇನ್ನೂ ಕೂಡ ಅದು ರೆಡಿ ಆಗಿಲ್ಲ. No, it will happen. It will happen. Otherwise action will be initiated. I will write to the authority. I will not, ಅಂದರೆ ನಾನೊಂದು ತಾಯಿಯಾಗಿ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅದನ್ನು ನಾನು ಸಹಿಸ್ಕೊಳ್ಳೋದಿಲ್ಲ. ಆ್ಯಂಡ್ ಐ ವಿಲ್ ಬ್ರಿಂಗ್ ಇಟ್ ಟು ದ DC ಟುಮಾರೋ. ನಾನು ಬರೋ ಅಷ್ಟರಲ್ಲಿ ಇವ್ರು ಕೌಂಟ್ರ್ ಮಾಡಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಪ್ರತಿಯೊಂದು ನಾನು ಚೆಕ್ ಮಾಡಿದ್ದೀನಿ. ಇಲ್ಲಿ ಗರ್ಭಿಣಿಯರ, ಬಾಣಂತಿಯರ ವಾರ್ಡಲ್ಲಿ ಬಿಸಿನೀರು ಎಲ್ಲವೂ ಪೂರೈಕೆ ಇದೆ. ತಣ್ಣೀರು, ಕುಡಿಯೋ ಅಂಥ RO ವಾಟ್ರು ಪ್ರತಿಯೊಂದು ಪೂರೈಕೆ ಇದೆ. ಸೊ ಹಾಗಾಗಿ ಒಂದೇನಂತಂದರೆ, ಆಮೇಲೆ ಇಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿದ್ದಾರಲ್ಲ, ಹೊರ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋ ಮಹಿಳೆಯರಿಗೆ ಈ PF, ESI ಇವೆಲ್ಲ ಸರಿಯಾಗಿ ಬರೋದಿಲ್ಲ, ಸಂಬಳ ಸರಿಯಾಗಿ ಬರೋದಿಲ್ಲ. ಕೆಲವೊಂದು ಶಿಫ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ತೊಂದರೆ ಆಗ್ತಾಯಿದೆ. ಇದನ್ನೆಲ್ಲವೂ ಹೇಳಿದ್ದಾರೆ. ಅದನ್ನೆಲ್ಲವೂ ಸರಿಪಡಿಸಲಿಕ್ಕೆ ಹೇಳಿದ್ದೀನಿ. ಮತ್ತು ಯಾವ ಏಜೆನ್ಸಿ ಕರೆಕ್ಟ್ ಟೈಮಿಗೆ ಅಥವಾ ಅವರು ಕೊಡಬೇಕಾಗಿರೋ PF, ESI ಇಲ್ಲ, ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಕ್ರಮ ತಗೊಳ್ಳಿ ಅಂತಲೂ ನಾನು ಹೇಳಿದ್ದೀನಿ. ನಾಳೆ DC ಅವರ ಸಮ್ಮುಖದಲ್ಲೂ ಸಹ ಅವ್ರು ಯಾರು ಇಷ್ಟು ವರ್ಷ ಇಷ್ಟು ತಿಂಗಳು ಇಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿಗೆ ಕೊಡದೇ ಆಗಿದ್ದರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಮತ್ತು ನಾನು ಇಲ್ಲಿ ಸೆಕ್ಷನ್ಸ್ ಎಷ್ಟಾಗುತ್ತೆ, ಡೆಲಿವರಿ ಎಷ್ಟಾಗುತ್ತೆ, ನಾರ್ಮಲ್ ಡೆಲಿವರಿ ಅದನ್ನೆಲ್ಲನೂ ನಾನು ಚೆಕ್ ಮಾಡಿದೆ. ಯಾಕಂದರೆ ಡೆಲಿವರಿ ಟೈಮಿಗೆ ವೇಟ್ ಮಾಡಿದೆ. ಬಟ್ ಆದರೆ 1,000 ಡೆಲಿವರಿ ಆದರೆ ಅಟ್ಲೀಸ್ಟ್ 650-700 ನಾರ್ಮಲ್ ಮಾಡ್ತಾರೆ. ಮಿಕ್ಕಿದೊಂದು 300-350 ಸಿಸೇರಿಯನ್ಗೆ ಹೋಗುತ್ತೆ. ಸೊ ಆ ಒಂದಿನ ಸಂಖ್ಯೆನೂ ನಾನು ಹೆಚ್ಚಿಗೆ ನೋಡಿದ್ದೀನಿ. ಮತ್ತು ಕೆಲವೊಂದು ತಾಯಂದಿರ ಹತ್ರ ಹೆಣ್ಣುಮಗಳು, 2ನೇ ಹೆಣ್ಣುಮಗಳಾಗಿದ್ದಾಳೆ. ಸೊ ಗಂಡನ ಮನೆಯಲ್ಲಿ ಏನಾದ್ರು ತೊಂದರೆ ಆಗತ್ತಾ, ಅಥವಾ ಅವ್ರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸ್ತಿದ್ದಾರಾ, ಅಂಗನವಾಡಿಯವರು ಎಲ್ಲ ಹೋಗಿ ಅವ್ರ ಹತ್ರ ಮಾಡಿಸ್ಬೇಕು, ಆಶಾ ಕಾರ್ಯಕರ್ತರು. ಅದನ್ನೆಲ್ಲ ನಾನು ಅವರ ವಿಚಾರಿಸಿ ಗಮನಕ್ಕೆ ತೊಗೊಂಡಿದ್ದೀನಿ. ಮತ್ತು ಇವರು ICUಗಳಲ್ಲಿ ನೀರಿನ ಸೌಲಭ್ಯ ಹೇಗಿದೆ,
ಎರಡನೇದು ಇವರು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾರೆ, ಸ್ಟೆರಿಲೈಸೇಷನ್ ಪ್ರೋಟೋಕಾಲು. ಯಾಕಂದರೆ ಇವ್ರು ಯಾವುದೇ ಒಂದು ಔಷಧಿಗಳನ್ನು ಕೊಡಬೇಕಾದ್ರೆ ಔಷಧಿಗಳು ರೆಫ್ರಿಜರೇಷನ್ನು, ಸ್ಟೋರೇಜು, ಮತ್ತು ಸ್ವ್ಯಾಬ್ ಟೆಸ್ಟು, ಕಲ್ಚರಲ್ ಟೆಸ್ಟು. ಯಾಕಂದರೆ ಕೆಲವೊಂದು ಸಲ ಇವ್ರು ಓಟಿ ತುಂಬ ಇನ್ಫೆಕ್ಷನ್ ಆಗಿರುತ್ತೆ, ತಾಯಿ ಹೋದ್ಮೇಲೆ ಗುಣಮುಖ ಆಗೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಕಂಟಾಮಿನೇಷನ್ ಆಗಿರುತ್ತೆ. ಸೊ ಹಾಗಾಗಿ ಓಟಿಗಳನ್ನೆಲ್ಲ ಎಷ್ಟು ದಿನಗಳಿಗೆ ಒಂದು ಸಲ ಇವರು ಕಲ್ಚರು ಸ್ವ್ಯಾಬ್ ಟೆಸ್ಟ್ ಮಾಡಿ ಹೇಗೆ ಅವರು ಸ್ಟೆರಿಲೈಸೇಷನ್ ಮಾಡ್ತಾರೆ ಪ್ರತಿಯೊಂದು ರಿಪೋರ್ಟ್ನು ನಾನು ಕೇಳಿದ್ದೀನಿ. ಈವನ್ ವಾಟರ್ ಕ್ವಾಲಿಟಿ ರಿಪೋರ್ಟ್ ಸಹ ನಾನು ಕೇಳಿದ್ದೀನಿ. ವಿಚಾರದಲ್ಲಿ ದೂರು ಕೂಡ ಬಂದಿತ್ತು, ಏನು ಕ್ರಮ ಆಯಿತು? ಅಲ್ಲ, ಕ್ರಮ ನಾನು ತೊಗೊಳ್ಳೋದಿಲ್ಲ. ನಾನು ಯಾವುದೇ ಒಂದು ಕಂಪ್ಲೇಂಟ್ ಬಂದರೆ ರಿಸೀವ್ ಮಾಡ್ತೀನಿ, ಅದನ್ನು ಅಥಾರಿಟಿಗೆ ಬರಿತೀನಿ, ಕಮಿಷನರ್ ಅವ್ರಿಗೆ ಕಳಿಸಿದ್ದೀನಿ. ಅವರ ಏನು ಕಾನೂನಿನ ಪ್ರಕಾರ ಯಾವುದಾದ್ರೂ ಉಲ್ಲಂಘನೆ ಆಗಿದ್ರೆ ಅವ್ರು ಆ್ಯಕ್ಷನ್ ತೊಗೊಳ್ತಾರೆ. ಮೊದಲನೇ ಸಮಸ್ಯೆನೇ ಅಲ್ಲಿ ಕ್ಯೂ ನೋಡಿದ್ರಲ್ಲ, ಅದೇ ಸಮಸ್ಯೆ ಮೇನು. ಆಮೇಲೆ ಇಲ್ಲಿ ಬ್ಲಡ್ಡು ಪ್ರತಿಯೊಂದೂ ಆ ಬಿಲ್ಡಿಂಗ್ಗೆ ಹೋಗಬೇಕು, ಅದು ಭಾಳ ತೊಂದರೆ ಆಗಿದೆ ಇಲ್ಲಿ. ಸೊ ಅದನ್ನೆಲ್ಲವನ್ನು ಕರೆಕ್ಟ್ ಮಾಡಲಿಕ್ಕೆ ನಾನು ಕ್ರಮವನ್ನು ಬರಿತೇನೆ. ಪೇರೆಂಟ್ಸ್ ಹೇಳಿದರು, ಅಲ್ಲಿ ಆ ಪಕ್ಕದಲ್ಲಿ ತಾಯಿನೂ ಇದ್ದರು, ಕೇಳಿದೆ ನಾನು, ಯಾರು ನನಗೆ ಗೊತ್ತಿಲ್ಲ. ಬಟ್ ನಾವು ಸುಳ್ಳು ಹೇಳೋಕ್ಕಾಗೋದಿಲ್ಲ. ಡಾಕ್ಟ್ರ್ ಮೇಲೆ ಆ ಥರ ತಪ್ಪು ಮಾಡಲಿಕ್ಕೆ ತಪ್ಪು ಹೇಳಿಕೆ ಕೊಡೋದು ಆಯೋಗದ ಅಧ್ಯಕ್ಷ ಸರಿ ಅನ್ಸಲ್ಲ. ಆಮೇಲೆ ರಾಜ್ಯದಲ್ಲಿ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಿದೆ, ಅದರಲ್ಲೂ ಕೂಡ ಅಪ್ರಾಪ್ತರು ಗರ್ಭಿಣಿ ಆಗ್ತಾ ಇರೋದು, ಕೇಸ್ಗಳು ಹೆಚ್ಚಾಗ್ತದೆ. ಶಿವಮೊಗ್ಗ ಹೈಯೆಸ್ಟ್ ಅಂತ ಯಾಕೆ ಹೇಳ್ತೀನಿ ಕೇಳಿ, ನೋಂದಾವಣೆ ಜಾಸ್ತಿ ಆಗ್ತಾಯಿದೆ. ನಿಮಗೆ ಸ್ಟೇಷನಲ್ಲಿ ನಿಮಗೆ ರಿಜಿಸ್ಟ್ರ್ ಆಗಲ್ಲ ಕೇಸು, ಬಟ್ ಆಸ್ಪತ್ರೆಯಲ್ಲಿ ಬಂದು ಹೆರಿಗೆ ಆಗಿರುತ್ತೆ. ಸೊ ಶಿವಮೊಗ್ಗ ಹೆಚ್ಚಿಗೆ ನೋಡಿ, ನೋಂದಾವಣೆ ಹೆಚ್ಚಿಗೆ ಆದರೆ ಜಾಗೃತಿ ಜಾಸ್ತಿ ಆಗಿದೆ ಅಂತ ಅರ್ಥ, ಕೆಲಸ ಮಾಡ್ತಿಲ್ಲ ಅಂತಲ್ಲ. ಬಟ್ ಆದರೆ ಇದನ್ನೆಲ್ಲ ನಾವು ಕಡಿವಾಣ ಹಾಕಬೇಕು ಅಂತಂದರೆ ಬರೀ ಸರ್ಕಾರ, ಕಾನೂನು, ಪೊಲೀಸಿಂದ ಆಗೋದಿಲ್ಲ, ಸಮಾಜನೂ ಬದಲಾಗಬೇಕು. ರೆಡಿನಾ? ಹಿಂಗೆ ಸಾಕಲ್ಲ? ಅದೇ ದೊಡ್ಡ ಆಸ್ಪತ್ರೆಗೆ ಹೋದರೆ ಒಂದು ಚೀಟಿ ತಗೊಂಡು ಹೋಗಿದ್ರೆ ಸೀಲ್ ಹಾಕ್ಸ್ಕೊಂಡು ಬರ್ರಿ ಅಂತ ದೊಡ್ಡ ಡಾಕ್ಟರ್ ಹೇಳ್ತಾರೆ. ಹೇಳಿದರೆ ಇಲ್ಲ ಸೀಲ್ ಹಾಕ್ಸಲ್ಲ, ಹೊಸ ಚೀಟಿನೇ ಬೇಕು ಅಂತ ಸೀಲ್ ಹಾಕ್ಸೋ ಜಾಗನೂ ದುಡ್ಡು ತಗೊಳ್ತಾರೆ. ಮತ್ತು ಹೊರಗಿಂದೇ ಮೆಡಿಷನ್ ಬರೆದು ಕೊಡ್ತಾರೆ ಅವರು. ಮತ್ತು ಇಲ್ಲಿ ಹೆರಿಗೆ ವಾರ್ಡಲ್ಲಿ ನಮಗೆ ಕಮಿಷನ್ ಬೇಕು, ಅದು ಬೇಕು, ಇದು ಬೇಕು, ನಿಮ್ಮ ಇಷ್ಟಿಂದ ನೀವು ಕೊಡ್ರಿ ಅಂತ ಪದೇ ಇದು ಮಾಡ್ತಾರೆ ಪಾಪ ಅವರು. ಎಷ್ಟು ಕೇಳ್ತಾರಮ್ಮ? ಅವ್ರು ಕೇಳ್ತಾರೆ 200 ರೂಪಾಯಿನೂ ಕೇಳ್ತಾರೆ, 100 ರೂಪಾಯಿನೂ. ನಾವು ಕೊಟ್ಟಂಗೆ ಅವರು ನಿಮ್ಮ ಖುಷಿಯಿಂದ ಕೊಡ್ರಿ ಅಂತ ಮಾತು ತಕ್ಕೊಬಿಡ್ತಾರೆ ಅವರು. ಗಂಡು ಮಗು ಆದರೆ 2,500, ಹೆಣ್ಮಗು ಆದರೆ 1,000, 1,500. ಹ್ಞೂ, ನಿಮ್ಮ ಖುಷಿಯಿಂದ ಅಲ್ಲಿ ಒಳಗೇನೆ ಡೆಲಿವರಿ ವಾರ್ಡ್ ಅಲ್ಲಿನೇ. ಹಾಂ, ಇಲ್ಲ ನಾವು ಬಡವರು, ನಮಗೆ ಕೊಡೋಕ್ಕಾಗಲ್ಲ ಅಂದ್ರೇನು ಬಿಡಲ್ಲ ಅವರು. ಅದೆಲ್ಲ ಆಗಲ್ಲಮ್ಮ ಅಂತ ಆಧಾರ ಕಾರ್ಡಲ್ಲಿ ಇಟ್ಟು ಕೊಡಬೇಕು, ಇದು ತಾಯಿ ಕಾರ್ಡಲ್ಲಿ ಇಟ್ಟು ಕೊಡಬೇಕು. ನಮ್ಮ ಮಕ್ಕಳು ಇದ್ರು, ಒಂದು 25 ದಿನ ಆಯಿತು ಡೆಲಿವರಿ ಆಗಿ ಇವತ್ತಿಗೆ. ಇಲ್ಲ, ಏನು ಮಾಡಿಲ್ಲ, ಸುಮ್ಮನೆ ಕೊಟ್ಟು ಹ್ಞೂ ಅವರಿಗೆ ಹೇಳಿದೆ, ಮೇಡಮ್ ಅವರಿಗೆ ಹೇಳಿದ್ದೀನಿ. ಹ್ಞೂ, ಅದೇ ಹೇಳಿದೆ, ಇಲ್ಲಿ ಗಂಡು ಮಗು ಆಗಿದ್ರೆ 2,500, ಹೆಣ್ಮಗು ಆದರೆ 1,500 ತಗೊಳ್ತಾರೆ ಅಂತ ಹೇಳಿದೆ. ಅದು ಯಾತಕ್ಕೆ ಇದ್ರೇನು 50, 100 ಅದಕ್ಕೆ ಇದಕ್ಕೆ ಸಿಸ್ಟರ್ ಆಯಾ ಅವರಿಗೆಲ್ಲ ಕೊಡಬೇಕು. ಚೀಟಿ ಮಾಡಿಸೋರಿಗೇನು ಮತ್ತೆ ಹೊಸ ಚೀಟಿ ಮಾಡಿಸ್ಬೇಕು, ಸೀಲ್ ಹಾಕಿಸ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ಮತ್ತು ನಾವು ಹೋಗಿದ್ರೆ ಅಲ್ಲಿ ಇಲ್ಲ ಸೀಲ್ ಹಾಕ್ಸಲ್ಲ, ಹೊಸ ಚೀಟಿನೇ ಮಾಡಬೇಕು ಅಂತಾರೆ. ಹಾಗೆಲ್ಲ ಮಾಡ್ತಾರೆ ಸರ್. ಮೆಡಿಷನ್ ಎಲ್ಲ ಹೊರಗಿಂದಾನೇ ಬರ್ದು ಕೊಡೋದು. ಹಾಂ, ಹೊರಗಿಂದಾನೇ ಕೊಡೋದು. ಮೇಡಮ್ ಏನು ಅನ್ನಿಲ್ಲ, ಹೌದಾ ಅಂತ ಹೇಳಿದರು. ಹೌದಾ, ಹ್ಞೂ ಅಂತ ಹೇಳಿದ್ರು, ಅಷ್ಟೇ ಹೇಳಿದ್ರು. ಶಬಾನ. ಈಗ ಆಚೆ ಕಡೆ ಯಾಕೆ ವಾಶ್ ಮಾಡಿ ಇಡ್ತಾ ಇದ್ದಾರೆ? ಹೌದವಾ, ಆಯ್ತವ. ಹಬ್ಬ ಆಚೆ ಬರುವ ನೀನು, ನಿನ್ಗೆ ಇದೆಲ್ಲ ಕೊಡ್ತಾರೇನವ? ತೊಳೆಯಕ್ಕೆ ಏನೇನು ಕೊಡ್ತಾರವ?
ಎಲ್ಲ ಕೊಡ್ತಾರೆ, ವಾಟರ್ಸು, ಟ್ಯಾಪು, ಆಮೇಲೆ ಸಿಂಕ್ ನೀರು ಹೋಗುತ್ತಾ ಇಲ್ವಾ. ಆಮೇಲೆ ಡಾಕ್ಟ್ರೇ, ಪೇಷಂಟು ಒಂದು ಸ್ಟೆಪ್ ಹತ್ತುಬಿಟ್ಟು ವಾಶ್ರೂಮ್ಗೆ ಹೋಗ್ಬೇಕು. ವಾಟ್ ಈಸ್ ದಿಸ್? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಒಬ್ಬ ಪೇಷಂಟ್ ಅಲ್ಲಿಂದ ನೋಡಿ, ಆ ತಾಯಿಗೆ ನಾನು ನೋಡಿದೆ, ಆ ಅಮ್ಮಂಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಬಟ್ ಅಲ್ಲಿಂದ ಆ ತಾಯಿ ನಡ್ಕೊಂಬಂದು ಈ ಮೆಟ್ಲು ಹತ್ತಿ, ಆಮೇಲೆ ಆ ಮೆಟ್ಲು ಹತ್ತಿ, ವಾಟ್ ಈಸ್ ದಿಸ್? 20 ವರ್ಷದಿಂದ ಮಾಡೋದು ನಾವು ಚೇಂಜ್ ಇಲ್ಲಿ ಹತ್ತಕ್ಕಾಗ್ತೈತಪ್ಪ. ಸೋ ಸ್ಯಾಡ್. ಇದು ವಾಟರ್ ಎಲ್ಲ ಟ್ಯಾಂಕ್ ಲೀಕ್ ಆಗತ್ತಾ ನೋಡಪ್ಪ, ಬಿಟ್ಟು ಲೀಕ್ ಇದೆ. ಒಂದು ಪೈಪ್ ಬಿಡು ನೀರು ಬಿಡು, ಅದು ಬಿಡು, ಆ ಕಡೆ ಬಿಡು. ಅದು ತೆಗೆದ್ಬಿಡು, ಕಿತ್ಬಿಟ್ಟು ಕೊಟ್ಬಿಡು ಅವ್ರ ಕೈಗೆ, ಡಾಕ್ಟ್ರ್ ಕೈಗೆ. ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಇನ್ನೊಂಚೂರು ಹಾಕ್ಸೋದಿದೆ ಮೇಡಮ್ ಸೋಲಾರು. ಅಲ್ಲ, ಇದು ನಮ್ಮದು ಆರೋ ಪ್ಲಾನ್. ಗೊತ್ತಾಯ್ತು, ವರ್ಕಿಂಗ್ ಇದೆಯಲ್ಲ. ಹಾಂ, ನಾನು ಕೇಳೋದು ನಿಮಗೆ, ಇದ್ರ ಮೇಲೆ ಒಂದ್ರ ಮೇಲೆ ಲಿಡ್ ಕಾಣುತ್ತೆ, ನೀವು ಯಾವುದ್ರ ಮೇಲೆ ಲಿಡ್ ಕಾಣ್ತಾ ಇಲ್ಲ ಅಂತ ನೋಡಿ ಅದು ಜಸ್ಟ್ ಚೆಕ್. ಯಾವ್ಯಾವ್ದ್ರ ಮೇಲೆ ಲಿಡ್ ಇಲ್ಲ, ಒಂಚೂರು ಒಬ್ಬರು ಹಚ್ಚಿ ಬ್ಲ್ಯಾಕ್ ಎಲ್ಲ ಇದೆ ಅಲ್ಲ. ಬ್ಲ್ಯಾಕ್ ಅದ್ರಲ್ಲಿ ನೋಡಿ, ಬ್ಲ್ಯಾಕ್ ಕಲರ್ ಚೆಕ್ ಮಾಡಿ. ನಮಗೆ ಸ್ವಲ್ಪ ಲೀಕೇಜ್ ಸಮಸ್ಯೆ ಇರೋದ್ರಿಂದ ಮಳೆಗಾಲ ಜಾಸ್ತಿ ನೀರು ತುಂಬ ಪರ್ಕುಲೇಟ್ ಆಗಿದೆ. ಇದೆಲ್ಲ ನೀರು ಹೋಗ್ಲಿಕ್ಕೆ ಇದೆ ಮೇಡಮ್, ಆದ್ರೂ ಅದು ತುಂಬ ಮಳೆ ಜಾಸ್ತಿ ಆಗುತ್ತೆ ಮೇಡಮ್. ಏನು ಮಾಡ್ಬೇಕಂತ ಹೇಳ್ತಾರೋ ಅಷ್ಟೇ. ನನಗೆ ಏನಾಗುತ್ತೆ ಹೇಳೋಣ, ದುಡ್ಡು ಯಾರು ತಗೊಳ್ಳಲ್ಲ, ತಗೊಂಡ್ರೆ ಆಪ್ರೇಷನ್ ಮಾಡ್ಬೇಕಾದ್ರೆ ದುಡ್ಡು ಕೇಳಿದ್ರೆ ನನಗೆ ಹೇಳ್ಬೇಕು. ಭಯ ಭಯ ಕಣ್ಣಿನ ಆಪರೇಷನ್ ಇಲ್ಲಿ ಯಾವ ದುಡ್ಡು ಖರ್ಚಾಗಲ್ಲ, ಫ್ರೀ ಎಲ್ಲ ಗೊತ್ತಾಯ್ತಾ. ಇವತ್ತಿನ ಸುಳ್ಳು ಹೇಳ್ಬಾರ್ದು. ಕಣ್ಣಿನ ಆಪರೇಷನ್ ಇಲ್ಲಿ ದುಡ್ಡು ತಗೊಳ್ಳಲ್ಲ, ಹಾಸ್ಪಿಟ್ಲಿಗೆ ದುಡ್ಡು ತಗೊಳ್ಳಲ್ಲ, ಯಾವುದು ಇದು ಮೇಡಮ್. ಅವ್ರು ತಗೊಳ್ತಾರೆ ಅಂತ ಹೇಳಿಲ್ಲ, ತಗೊಳ್ತಾರೆ ಏನಂತ ಭಯ ಮೇಡಮ್. ನಾವು ಬಡವರು, ನಾವು ಎಲ್ಲಿ ಮಾಡ್ಕೊಳ್ಳೋದು ಅಂತ ಅರ್ಥ ಮಾಡ್ಕೊಳ್ಳಿ. ಯಾವ ಊರಿಂದ ಬಳ್ಳಾರಿ ಶಿವಮೊಗ್ಗ ಚೆನ್ನಾಗಿದೆ ಅಂತ ಬಂದು ಕೆಲಸ ಮೆಡಿಸಿನ್ ಕೌಂಟರ್ ಕೆಳಗಡೆ ಕೆಳಗಡೆ ಹಾಂ ನೋಡಿದ್ರಾ? ಆ ಕಡೆ ಎಲ್ಲ ಈ ಕಡೆ ಈ ಕಡೆಯಿಂದ ಸಿ ಎಸ್ ಪಿ ಆಫೀಸ್ ಹಾಂ ಹಾಂ ಬೇಗ ಬೇಗ ಲೇಟ್ ಆಗುತ್ತೆ. ಹಾಂ ಹಾಂ ಸ್ವಲ್ಪ ಹಿಂದೆ ಚೀಟಿ ಮಾಡ್ಕೊಳ್ಳೋ ಹೋಗ್ಬಿಡಲ್ಲ. ಹಿಂದೆ ಅವರನ್ನ ಬದಲಾವಣೆ ಮಾಡ್ತೀನಿ, ಅವಕಾಶ
ನೀವು ಫಸ್ಟ್ ಬರಬೇಕಂತಂದ್ರೆ ಅವ್ರಿಗೆಲ್ಲ ಆಮೇಲೆ ಅವ್ರಿಗೂ ಸಹ 3 ಚಕ್ರದ ರಜೆ ಕೊಡಬೇಕು. ಮತ್ತು ಅವ್ರಿಗೂ ಯಾರಾದರೂ ಗರ್ಭಿಣಿ ಆದರೆ ಅದು ಕೊಡ್ತೀರಲ್ಲ. ಮತ್ತೆ ಏನಾದರೂ ಸಮಸ್ಯೆ ಇದೆಯಲ್ಲವ? ಎಷ್ಟು ಕೊಡ್ತಾರಮ್ಮ? ಏನು ಗೊತ್ತಾ, ಸರ್ಕಾರದಲ್ಲಿ ಕಾನೂನು ಆದಾಗ ಮಾತ್ರ ನಿಮಗೆ ಬರುತ್ತೆ. ಅಲ್ಲಿವರೆಗೂ ಹೀಗೆ ಈಗ 15-20 ವರ್ಷದಿಂದ ನಾವು ಗೊತ್ತಾಯಿತು ನನಗೆ ಎಲ್ಲ ಗೊತ್ತಿದೆ. ನನಗೆಲ್ಲ ಗೊತ್ತಿದೆ. ಈಗ ಅದೆಲ್ಲ ನಡೀತಾ ಇದೆ. ಒಳ ಗುತ್ತಿಗೆ ಆಧಾರ ಅಂತೇಳಿ ಬದಲಾವಣೆ ಮಾಡಬೇಕು. ಆದರೆ ಈಗೇನಾಗುತ್ತೆ, ಅದೇನಾಗುತ್ತೆ, ಸರ್ಕಾರಕ್ಕೂ ಇದೆ. ನಾವು ನಿಮಗೆ ಕೆಲಸ ಅಂದರೆ ನೀವು ಮಾಡೋ ಕೆಲಸಕ್ಕೆ ಆ ಕೆಲಸಕ್ಕೆ ತಕ್ಕನಂಗೆ ಸಂಬಳ ಕೊಡಬೇಕು. ಮಕ್ಕಳನ್ನ ಎತ್ಕೊಂಡ್ಬರೋ ತಾಯಿ ಮತ್ತೆ ವಯಸ್ಸಾದವ್ರಿಗೆ ಬೇರೆ ಕೌಂಟ್ರ್ ಮಾಡಿ. ಇವಾಗ ಅಜ್ಜಿ 7 ಗಂಟೆಗಳಿಂದ ನಿಂತೈತೆ. ಅಲ್ಲೇ ನಾವು ಕರೆಕ್ಟಲ್ಲೇ ನಾವು ತಿಂದಿಲ್ಲ. ಇಲ್ಲ 7 ಗಂಟೆ ನಿಂತಿದ್ದು 9:15 ಆಯಿತು. ಚೀಟಿ ಕೊಡಲಿಲ್ಲ. ಚೀಟಿ ನೀವು ಅಷ್ಟು ಡಿಮ್ಯಾಂಡ್ ಮಾಡಿದ್ದೀರಲ್ಲ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.